ಅಯೋಧ್ಯೆಯಲ್ಲಿ ರಾಮಲಲ್ಲಾ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದೆ. ಇಡೀ ದೇಶವೇ ರಾಮಮಯವಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನ ಅರ್ಜುನ ಅವಧೂತ ಗುರುಗಳ ಮನೆಯಲ್ಲಿ ರಾಮ ಸೈನ್ಯವೇ ಬಂದಿದೆ. ಈಗ ನೀವು ನೋಡ್ತಾ ಇರ್ಬೋದು, ಅರ್ಜುನ ಅವಧೂತ ಗುರುಗಳ ಮನೆಯಲ್ಲಿ ಇವತ್ತು ಬಾಲರಾಮರ ಸೈನ್ಯವೇ ಬಂದಿದೆ. ಯಾಕಂದರೆ ಇವತ್ತು ರಾಮಮಯವಾಗಿ ದೇಶ ಕಂಗೊಳಿಸ್ತಾ ಇದೆ. ಎಲ್ಲರೂ ರಾಮನಾಮ ಜಪವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ 500 ವರ್ಷಗಳ ಕನಸು ನನಸಾಗ್ತಾ ಇರುವಂಥ ಕ್ಷಣ. ಹೀಗಾಗಿ ಎಲ್ಲರೂ ಸಹ ಜೈ ಶ್ರೀರಾಮ ಘೋಷಣೆಗಳನ್ನು ಮೊಳಗಿಸ್ತಾ ಇದ್ದಾರೆ. ಪುಟ್ಟ ಪುಟ್ಟ ಬಾಲಕರ ಬಾಯಲ್ಲೂ ಸಹ ಸಾಕಷ್ಟು ಉತ್ಸಾಹದಿಂದ ಜೈ ಶ್ರೀರಾಮ್ ಅನ್ನುವಂಥ ಒಂದು ಘೋಷಣೆ ಮೊಳಗ್ತಾ ಇದೆ. ಸೊ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್ ಅನ್ನೋ ಒಂದು ಘೋಷಣೆ ಎಲ್ಲರ ಬಾಯಲ್ಲೂ ಸಹ ಇದೆ. ಮತ್ತು ಇವರ ಉತ್ಸಾಹವನ್ನು ನೀವು ನೋಡ್ತಾ ಇರ್ಬೋದು. ಬೆಳಗಿನಿಂದಲೂ ಇವತ್ತು ಒಂದು ಐತಿಹಾಸಿಕ ದಿನವಾಗಿದೆ. ಯಾಕಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ. ನಾನು ರಾಮನಾಗ್ತೇನೆ, ದೇಶದ ಪ್ರತಿಯೊಬ್ಬರೂ ಸಹ ರಾಮನಾಗಿ ಕಂಗೊಳಿಸ್ತಾ ಇರುವಂತಹ ದಿನ ಇದಾಗಿದೆ. ಅದರಲ್ಲೂ ಅಯೋಧ್ಯೆಯಲ್ಲಿ ಇವತ್ತು ಲೋಕಾರ್ಪಣೆ ಆಗ್ತಾ ಇರುವಂಥದ್ದು ವಿಶೇಷವಾದಂತಹ ರಾಮಲಲ್ಲನ ವಿಗ್ರಹ. ಅಂದರೆ ರಾಮ 5 ವರ್ಷದ ಬಾಲಕನಾಗಿದ್ದಂತಹ ಸಂದರ್ಭದಲ್ಲಿದ್ದಂತಹ ಒಂದು ವಿಶೇಷವಾದಂತಹ ಮೂರ್ತಿಯನ್ನು ನಮ್ಮ ಮೈಸೂರಿನ ಹೆಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿದ್ದಾರೆ. ಹೀಗಾಗಿ ಆ ಶಿಲೆ ಸಹ ಮೈಸೂರಿನದೇ. ಹೀಗಾಗಿ ಮೈಸೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳು ಆಗ್ತಾ ಇದೆ. ಆದರೆ ಅರ್ಜುನ ಅವಧೂತರ ನಿವಾಸದಲ್ಲಿ ಆಗ್ತಾ ಇರುವಂಥದ್ದು ಇದು ವಿಶೇಷವಾದಂತಹ ಕಾರ್ಯಕ್ರಮ. ಯಾಕಂದರೆ ಪ್ರತಿಯೊಬ್ಬ ತಾಯಿಗೂ ತನ್ನ ಮಗ ರಾಮನಾಗಿರಬೇಕು ಅನ್ನೋ ಒಂದು ಕನಸನ್ನು ಕಟ್ಟಿಕೊಂಡಿರ್ತಾರೆ. ಆ ರಾಮನಾಗಿ ಇರಬೇಕಾದ್ರೆ ಆ ರಾಮನ ಗುಣಗಳನ್ನು ಅವರು ಅಳವಡಿಸ್ಕೋಬೇಕು ಅಂದರೆ ಅದನ್ನು ತಿಳ್ಕೊಳ್ಳುವಂಥ ಕೆಲಸ ಆಗಬೇಕು. ಇವತ್ತು ಅರ್ಜುನ ಅವಧೂತರು ಇಲ್ಲಿರುವಂಥ ಎಲ್ಲ ಮಕ್ಕಳಿಗೂ ರಾಮನ ವೇಷವನ್ನು ತೊಡಿಸಿರೋದು ಮಾತ್ರವಲ್ಲ, ರಾಮನ ಎಲ್ಲ ಸಿದ್ಧಾಂತಗಳು ಮತ್ತು ರಾಮನ ಎಲ್ಲ ಗುಣಗಳ ಒಂದು ವಿಚಾರಗಳನ್ನು ಈ ಮಕ್ಕಳಿಗೆ ತಿಳಿಯೇಳುವಂಥ ಕೆಲಸವನ್ನು ಮಾಡ್ತಾರೆ. ಉದ್ದೇಶ ಒಂದೇ, ಎಲ್ಲರೂ ಸಹ ರಾಮನಂತಾಗಬೇಕು, ನಮ್ಮ ದೇಶ ರಾಮರಾಜ್ಯವಾಗಬೇಕು ಅಂತೇಳಿ. ಸೊ ಹೀಗಾಗಿ ಸಾಕಷ್ಟು ಪುಟಾಣಿಗಳು ನಮ್ಮ ಜೊತೆಗಿದ್ದಾರೆ. ಪುಟಾಣಿಗಳನ್ನ ಮಾತಾಡ್ಸೋಣ, ಅರ್ಜುನ ಅವಧೂತರನ್ನ ಮಾತಾಡ್ಸೋಣ. ರಾಮನ ಒಂದು ವೇಷವನ್ನು ಹಾಕೊಂಡಿದ್ದೀರಾ, ರಾಮ ಸ್ತೋತ್ರ ಹೇಳ್ತೀರಾ ಹೇಗೆ? ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ. ಜೈ ಶ್ರೀರಾಮ್. ಹೇಗಿದೆ ಡ್ರೆಸ್ ಹಾಕೊಂಡಿರೋದು? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬ. ಹಿಂದೆ ಹಾಕೊಂಡಿದ್ದೀರಾ ಫ್ಯಾನ್ಸ್ ಹೇಳ್ತೀರಾ? ಹೇಳಿ. ಶ್ರೀರಾಮ ರಾಮ ರಾಮೇತಿ ಮನೋರಮೆ ರಮೇ ರಾಮೇ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಶ್ರೀರಾಮ್ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ. ಜೈ ಶ್ರೀರಾಮ್. ಇವತ್ತು ರಾಮ ಜನ್ಮಭೂಮಿಯಲ್ಲಿ ಐತಿಹಾಸಿಕ ದಿನ. ಇವತ್ತು ನಿಮ್ಮ ಮನೆಯಲ್ಲೂ ಸಹ ಸಾಕಷ್ಟು ಬಾಲರಾಮರ ಸೈನ್ಯವೇ ಇದೆ. ಏನು ಉದ್ದೇಶ ಇದೆ ಅಂತ? ಇವತ್ತಿನ ದಿವಸ 500 ವರ್ಷಗಳ ಇತಿಹಾಸ, 500 ವರ್ಷಗಳ ಸಾಧು ಸಂತರು ಪಟ್ಟಂಥ ಉಪವಾಸ ವನವಾಸಗಳಿಗೆ ಇವತ್ತು ಅಂತ್ಯ ಕಂಡಿದೆ. ನಾವೆಲ್ಲರೂ ಅಪೇಕ್ಷೆ ಪಟ್ಟಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾಯಿದೆ. ಅದಕ್ಕೆ ನಮ್ಮ ಎಲ್ಲ ಮಕ್ಕಳು ಉತ್ಸುಕರಾಗಿ ತಾವೇ ಸ್ವತಃ ರಾಮನ ದರ್ಶನವನ್ನು ನಮಗೆ ಕೊಡುವಂಥ ಒಂದು ಸೌಭಾಗ್ಯವನ್ನು ಕರುಣಿಸ್ತಾ ಇದ್ದಾರೆ. ನಾವು ಅಯೋಧ್ಯೆಗೆ ಹೋಗೋಕ್ಕಾಗದೇ ಇದ್ದರೂ ಇವತ್ತು ಇಲ್ಲೇ ಅಯೋಧ್ಯೆಯ ಬಾಲರಾಮನನ್ನು ನಮಗೆ ದರ್ಶನವನ್ನು ಮಾಡ್ತಾ ಇದ್ದಾರೆ. ಅದು ನಮಗೆ ಒಂದು ಸಂತೋಷವಾದಂಥ ವಿಚಾರ. ಅವರೇ ಇಚ್ಛೆ ಪಟ್ಟು ನಾವು ರಾಮರಾಗಬೇಕು, ನಾವು ಈ ದೇಶಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು, ಈ ದೇಶದಲ್ಲಿ ರಾಮ ಕಂಡಂಥ ಕನಸನ್ನು ನನಸು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ಎಲ್ಲ ಮಕ್ಕಳು ರಾಮನ ವೇಷಧಾರಿಗಳಾಗಿ ಬಂದಿದ್ದಾರೆ. ಭಾರಿ ಸಂತೋಷವಾದಂಥ ವಿಚಾರ. ಇದು ಅರ್ಜುನ ಅವಧೂತರ ನಿವಾಸದಲ್ಲಿರುವಂತಹ ಒಂದು ಪರಿಸ್ಥಿತಿ. ಅಂದರೆ ಸಂಪೂರ್ಣವಾಗಿ ಬಾಲರಾಮರನ್ನು ಮನೆಗೆ ಕರ್ಕೊಂಡು ಬರುವಂಥದ್ದು, ಮತ್ತು ಆ ಬಾಲರಾಮರ ಮುಖಾಂತರವಾಗಿ ಅಯೋಧ್ಯೆಗೆ ಯಾರು ಆಗೋದಿಲ್ಲ, ಅವ್ರನ್ನ ಇಲ್ಲೇ ಆ ರಾಮನನ್ನು ಕಾಣುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತಷ್ಟು ಪುಟಾಣಿ ಮಕ್ಕಳಿದ್ದಾರೆ, ಅವರು ಸಹ ಮಾತನಾಡ್ತಾರೆ. ಹೇಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ರಾಮ ವರಾನನೆ. बोलो श्री रामचंद्र की जय. रामाय रामभद्राय रामचंद्राय वेदते रघुनाथाय नाथाय सीताय पतये नमः. जय श्री राम. 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 जय श्री राम.
ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಇದು ಪುಟ್ಟ ಪುಟ್ಟ ಮಕ್ಕಳ ಬಾಯಲ್ಲಿ ರಾಮಸ್ತೋತ್ರ ಬರ್ತಾ ಇರುವಂಥದ್ದು. ಎಲ್ಲರ ಆಶಯ ಇದೇ ಆಗಿದೆ. ರಾಮನ ಎಲ್ಲ ತತ್ವ ಗುಣಗಳನ್ನು ಅವರು ಸಹ ಅಳವಡಿಸ್ಕೊಳ್ಳಿ, ನಮ್ಮ ದೇಶ ರಾಮರಾಜ್ಯವಾಗಲಿ ಅನ್ನೋದೇ ಎಲ್ಲರ ಆಶಯ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.